ಸೊ ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಏನು ವಿಡಿಯೋ ಅಂದರೆ, ಏನು ಮಾಡೋಕ್ಕೆ ಕೆಲಸ ಇಲ್ಲ, ಅದಕ್ಕೆ ವಿಡಿಯೋ ಮಾಡ್ತಾಯಿದ್ದೀನಿ. ನೈಟ್ ಶಿಫ್ಟ್ ಕೆಲಸಕ್ಕೆ ಹೋಗಿದ್ದೆ. ಮನೆಯೆಲ್ಲ ಲೈಟ್ ಆಫ್ ಆಗಿದೆ. ನೈಟ್ ಶಿಫ್ಟ್ ಕೆಲಸ ಹೋಗಿದ್ದೆ. ಈಗ ಎದ್ದಿದ್ದೀನಿ. ಟೈಮು ಆಗಲೇ 1:23. ಮನೆಯಲ್ಲಿ ಯಾರೂ ಇಲ್ಲ. ಸೊ ಏನು ವಿಡಿಯೋ ಮಾಡ್ದೆ ಅಂದರೆ ಗೊತ್ತಿಲ್ಲ, ಬಟ್ ನಾನು ಮಾಡ್ತಾಯಿದ್ದೀನಿ. ಏನು ಮಾಡೋಣ, ಹೊಟ್ಟೆ ತುಂಬ ಹಸಿತೈತೆ. ಬೆಳಿಗ್ಗೆ ನಾಷ್ಟ ಜಿಮ್ಗೆ ಹೋಗ್ತೀನಲ್ಲ, ಏನಾದರೂ ಒಂದು ಯೂನಿಕ್ಕಾಗಿ ನಾಷ್ಟ ಮಾಡಿಕೊಂಡು ತಿನ್ನೋಣ. ಮನೆಯಲ್ಲಿ ಮಾಡಿದ್ದಾರೆ ನಾಷ್ಟನ, ತಿನ್ನಲ್ಲ. ಏನು ಮಾಡಿದ್ದಾರೆ? ಹುಳಿ ಸಾರು, ಅನ್ನ. ಬೆಳಿಗ್ಗೆ ಬ್ರೇಕ್ಫಾಸ್ಟೇ ಅನ್ನ ತಿಂದುಬಿಟ್ರೆ ದಿನ ಪೂರ್ತಿ ನನಗೊಂಥರ ಬೇಜಾರಾಗ್ತದೆ. ಅದಕ್ಕೆ ಏನಾದ್ರು ಓಟ್ಸಲ್ಲಿ ಏನಾದ್ರು ಒಂದು ಮಾಡಿಕೊಂಡು ತಿನ್ನೋಣ ಇವಾಗ. ಓಕೆನಾ? ಬನ್ನಿ, ಏನು ಮಾಡೋಣ? ಓಟ್ಸಲ್ಲಿ ರೊಟ್ಟಿ ಮಾಡೋಣ ಇವತ್ತು. ಓಟ್ಸಲ್ಲಿ ರೊಟ್ಟಿ ಮಾಡಿ ನಾನು ಡೈಲಿ ನೈಟೇ ಈ ಕಾಳುಗಳೆಲ್ಲ ನೆನಾಕ್ಬಿಡ್ತೀನಿ. ಈ ಕಾಳುಗಳೆಲ್ಲ ನೈಟೇ ನೆನಾಕ್ಬಿಟ್ಟಿರ್ತೀನಿ. ಇದೇನೇನು ಕಾಳು, ಗ್ರೀನ್ ಕಲರ್, ಬ್ರೌನ್ ಕಲರ್, ಹೆಸರುಗಳು ಗೊತ್ತಿಲ್ಲ. ಹೆಸರು ಕಾಳು, ಕಡಲೆಕಾಳು, ಇನ್ನೊಂದು ಹೆಸರು ಕಾಳು, ಹೆಸರು ಬೇಳೆ ನೆನಾಕಿ ಇಕ್ಕೊಂಡಿದ್ದೀನಿ. ಇದು ನಮ್ಮ ಅಡುಗೆ ಮನೆ, ಚಿಕ್ಕದಾಗಿದೆ. ಈಗ ಬನ್ನಿ ಓಟ್ಸ್ ರೊಟ್ಟಿ ಮಾಡೋಣ. ಮೊಟ್ಟೆ ಎಲ್ಲ ತಿನ್ನಬೇಕು ಅನಿಸುತ್ತೆ, ಬಟ್ ಅದಿನ್ನ ಕಾರ್ತಿಕ ಇನ್ನು 2 ದಿನ ಆಯ್ತಂತೆ ಮೊಟ್ಟೆ ತಿಂದು. ಆಗಲಿ ಇಷ್ಟು ದಿನ ಆಯಿತು. ಈಗ ಅದಕ್ಕೆ ಏನೇನು ಮಾಡಬೇಕು, ಮೇನ್ ಇಂಗ್ರೀಡಿಯೆಂಟ್ಸ್ ಏನೇನು ಬೇಕು ಅಂತ ಹೇಳ್ತೀನಿ. ತೆಗೆದಿಟ್ಕೊಂಡ್ಬಿಡ್ತೀನಿ ಎಲ್ಲೆಲ್ಲ ಏನೇನಿದೆ ಅಂತ ನಂಗೆ ಗೊತ್ತಿಲ್ಲ. ಅಷ್ಟು ಮೇನ್ ಓಟ್ಸ್ ಬೇಕು. ಓಟ್ಸ್ನ ರುಬ್ಕೊಳ್ಳೋಣ ಒಂಚೂರು. ಎಷ್ಟು ಬೇಕೋ ಅಷ್ಟು ರುಬ್ಕೊಂಡು ಸ್ಟಾರ್ಟ್ ಮಾಡೋಣ. ನಮ್ಮಮ್ಮ ಅದು ಎಲ್ಲೆಲ್ಲಿ ಇಕ್ಕಿಟ್ಟಿದ್ದಾರೆ, ಎಲ್ಲೋಗಿದ್ದಾರೆ ಅಂತ ಗೊತ್ತಿಲ್ಲ, ಇನ್ನೂ ಬಂದಿಲ್ಲ ಮನೆಗೆ. ನಾನೇ ಮಾಡೋಣ ಅಂದ್ಕೊಂಡೆ, ಅಷ್ಟರಲ್ಲಿ ನಮ್ಮಮ್ಮ ಬಂದರು. ನಮ್ಮಮ್ಮ ಕೈ ಮಾಡಿಸ್ಕೊಂಡು ತಿಂತೀನಿ. ನಾನೇ ಮಾಡೋಕ್ಕೆ ಹೋದರೆ ಆಗಲ್ಲ. ಸೊ ಇವರೇ ನಮ್ಮಮ್ಮ. ಏನಮ್ಮ ಆಯ್ತು. ಫಸ್ಟು ನಾನು ಹೇಳ್ಕೊಟ್ಟಂಗೆ ಮಾಡಿ ನೀನು ಓಟ್ಸ್ ಹಾಕು. ಟ್ಯಾಬ್ ಕೈ ಹಾಕ್ಬೇಡ ನೀನು, ಅದೆಲ್ಲ ಮೆತ್ತ ಬಾಯಿ ನಾನೇ ಹಾಕ್ತೀನಿ. ಇನ್ನೊಂಚೂರು ಹಾಕು, 2 ಆಗಂಗೆ ಸಾಕು. ಅದಕ್ಕೆ ರಾಗಿ ಫಸ್ಟು ಇದನ್ನ ರುಬ್ಕೊ, ಹಸಿಟ್ಟು ಥರ ಮಾಡಬೇಕು. ನಮ್ಮಮ್ಮ ಕ್ಯಾಮ್ರಾ ನೋಡಿ ಓವರ್ ಆಗಾಡ್ತಾಳೆ. ನೀನು ಹೆಂಗೆ ಬಂದೆ? ನೀನು ಇಲ್ಲ ಮಾಡ್ಕೊಂತಿರ್ಲಿವ? ಫಸ್ಟ್ ಆನ್ ಮಾಡು. ಹೋದ್ಮೇಲೆ ಈ ಥರ ನುಣ್ಣಗೆ ಹಸಿಟ್ಟು ಥರ ಮಾಡಿಕೊಂಡು ಒಂಚೂರು ರವೆ ರವೆ ಥರ ಇರುತ್ತೆ, ಏನಾಗಲ್ಲ. ಇದಕ್ಕೆ ಈಗ ನಮ್ಮಮ್ಮ ರಾಗಿ ಹಸಿಟ್ಟನ್ನ ಬೆರೆಸ್ತಾ ಇದ್ದಾರೆ. ಅಡುಗೆ ಮನೆ ಕ್ಲೀನಾಗಿ ಇಕ್ಕಳಮ್ಮ. ನಂಗೆ ಒಬ್ಬಂಗೆ ನಿಮಗೆ ಬೇಕಾ ಮಾಡ್ಕೊ. ಬೇಡ, ನೀನು ನೋಡಿ ಸಾಕಿದೀಯ. ಏನು ತಿಂದ್ರೇನು ಯಾರು ಏನು ಹೊರಟೋಗಲ್ಲ, ಇನ್ನೂ ಬದುಕಿಲ್ವ ನಾನು. ಹಿಂಗೆ ಏನಾರು ಚೆನ್ನಾಗಿರೋ ತಿನ್ನಲ್ಲ, ಏನಿಲ್ಲ. ಆಯ್ಕೊಂಡು ತಿನ್ನೋದು, ಆಸ್ಪತ್ರೆಗೆ ಹೋಗೋದು. ಈಗ ಇದಕ್ಕೆ ಏನೇನು ಹಾಕ್ದಮ್ಮ? ಉಪ್ಪು, ಹುಳಿ, ಖಾರ, ಓಟ್ಸು ಮತ್ತು ರಾಗಿ ಹಸಿಟ್ಟು ಹಾಕಿದ್ದಾರೆ. ಇದಕ್ಕೆ ಆಮೇಲೆ ಒಂಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ತೋರಿಸ್ಬಿಡಾಕು, ಅಷ್ಟೊಂದು ಹಾಕ್ತಾರ ಉಪ್ಪು. ಇದೇನು ಉಪ್ಪು? ಆಮೇಲೆ ಅಷ್ಟೇನಾ? ಅಷ್ಟೇನಾ? ಹಾಕೋ. ನೀನ್ ಕಲ್ಸ್ಕೋ ಫಸ್ಟು.
ಕಲ್ಸ್ಕೊಂಡಾದ್ಮೇಲೆ ಹೆಂಚ್ಕಾಯಿಸೋದು ನಂಗೆ ಏನ್ ಗೊತ್ತು. ಕಾಯಿಸಿ ಕಲ್ಸೋದಿಂದ ಎಷ್ಟೊತ್ತು ಗ್ಯಾಸ್ ಬಿಟ್ಟಿದ್ದಲ್ಲ. ಗ್ಯಾಸ್ ಎಲ್ಲಿ ಬರ್ತದೆ ಕಾಲ್ ಕೈಯವ. ರೇಷನ್ ಕಾರ್ಡ್ ಕಾಸಿಲ್ಲ ನನ್ನ ಹತ್ರ. ನಿನ್ನೆ ನಿಂಗೆ ಕಾಸು ಕೊಟ್ಟು ಹಾಂ ಕೊಟ್ಟಿರೋದು ಬರೀ 500 ರೂಪಾಯಿ. ಅದಕ್ಕೆ ಹಿಂಗೆ ಆಡ್ತಾವ. ಏನು ಮಾ ಏನು ಯೂಟ್ಯೂಬ್ ಮಾಡ್ಕೊಂಡು ಯೂಟ್ಯೂಬ್ ಹೆಂಚು ಕಾಯಿ ಕಿತ್ಕೊಂಡು ನಮ್ಮ ಮನೆಗೆ ರೊಟ್ಟಿಗೆ ಅಂತಾನೆ ಸಪ್ರೇಟ್ ಹೆಂಚು ತಗೊಂಡವ್ರೆ. ಎಷ್ಟಿದೆ ಹೆಂಚು? ಹಾಂ ನಮ್ಮ ಅಮ್ಮಂಗೆ ಕಿವಿ ಕೇಳಿಸ್ ಸ್ವಲ್ಪ ಹೊಡ್ಕೊಬೇಕು. ಹ್ಞೂ ಈಗ ಇದೇನೋ ನೀರು ಹಾಕೈತೆ ಅಮೀಬಾ ಅದು ಅಲ್ಲೇನಮ್ಮ. ಇದೇನ ಕಾಳು ಕರಿ ನೆನಪಿಡಲು. ಈಗ ಅದನ್ನ ಹಾಕ ನೀನೇನೋ ಒಂದು ಮಾಡ್ಬೇಕೀಗ. ಅದನ್ನ ಪಲ್ಯ ಮಾಡ್ಬೇಕು ಕಾಳನ್ನ. ಪಲ್ಯ ಮಾಡ್ಬೇಕ. ಹ್ಮ್ ಎಣ್ಣೆ ಹಾಕಂಗಿಲ್ಲ ನಿಮ್ಗೆ. ಹ್ಞೂ ಎಣ್ಣೆ ಹಾಕ್ಬಾರ್ದು. ಝೀರೋ ಎಣ್ಣೆ ಹಾಕ್ತಿಂತ ಮಾಡಿಸ್ಕೊಡಲ್ಲ. ಝೀರೋ ಆಯಿಲ್ ಅಂದ್ರೆ ನಿಂಗೆ ಖುಷಿಗೋಸ್ಕರ ಒಂದು ಅರ್ಧ ಸ್ಪೂನ್ ಎಣ್ಣೆ ಹಾಕು. ನೀರು ಹಾಕಿ ರೊಟ್ಟಿ ಹಾಕೋದು. ಸೊ ಹೆಂಚು ಕಾಯ್ಬೇಕಂತೆ. ಈ ಬೋದ್ಲಿಕ್ಕೆ ಹೆಂಚು ಕಾಯೋ ಅಷ್ಟೊತ್ತಿಗೆ ಕಾಳುಗಳನ್ನ ಹಾಕಿದ್ನಲ್ಲ ಅದ್ರ ಅಷ್ಟು ಒಂಚೂರು ಪಲ್ಯ ಮಾಡ್ಕೊಳ್ಳೋಣ. ಪಲ್ಯ ಮಾಡ್ಕೊಳ್ಳೋಕೆ ನಮ್ಮಮ್ಮ ಈರುಳ್ಳಿ ಹೆಚ್ಚ್ತಾ ಇದ್ದಾರೆ. ಕ್ಯಾರೆಟ್ ಮೆಣಸಿನ್ಕಾಯಿ ಕಳಲೆ ನೋಡ್ರಿ ನಮ್ಮಮ್ಮ ನಂಟೆ ಬೇಯೋದು ನೋಡ್ರಿ. ನಮ್ಮ ಮನೆಗೆ ಹಿಂಗೆ ಎಲ್ಲ ಹೊಡೆದೋಗಿರೋದು. ಇದೆಲ್ಲ ನನ್ಗೆ ಹೊಡೆದು ನಮ್ಮ ತಮ್ಮಂಗೆ ಹೊಡೆದು ಎಲ್ಲ ಹೊಡೆದಾಕೈತೆ. ಹೆವಿ ಮ್ಯಾನ್ ಹ್ಯಾಂಡ್ಲಿಂಗ್ ನಮ್ಮ ಮನೆಯಲ್ಲಿ. ಹೆವಿ ಟಾರ್ಚರ್ ಇಡ್ತಾರೆ. ನಗೋದು ಖುಷಿ ನಮ್ಮ ಮನೆಗೆ ನಮ್ಮ ಅಮ್ಮಂಗೆ. ನೋಡ್ರಿ ಒಳ್ಳೆ ಹಿಂದೆಯಿಂದ ತಿಕ್ಲಿ ನಾಗೋಲಿ ಥರ ಇದೆ. ಎತ್ಕ ನಮ್ಮ ಮನೆ ಫ್ರಿಜ್ಜಲ್ಲಿ ಏನಂದ್ರೆ ಏನಿಲ್ಲ, ತೆಂಗಿನಕಾಯಿ ಕವರ್ಗಳು. ಸುಮ್ಮನಿರು. ಹಸಿ ಮೆಣಸಿನ್ಕಾಯಿ ಜಾಸ್ತಿ ಹಾಕ್ಬಾರ್ದು ಗಂಗಮ್ಮ. ಗಂಗಮ್ಮ ನೀವು ಮೆಣಸಿನ್ಕಾಯಿ ಇಲ್ಲ ಗಂಗಮ್ಮ. ಅಲ್ಲಿ ಇದು ಎತ್ಕೋ ಕ್ಯಾರೆಟು. ಎತ್ಕೊಂಡಿರೋದು. ಹ್ಞೂ ಈಗ ಏನೇನು ಬೇಕು ಅಂತ ಹೇಳಿ ಫಸ್ಟು. ಈರುಳ್ಳಿ, ಹಸಿರು ಮೆಣಸಿನ್ಕಾಯಿ 2, ನಾನು ಒಂಚೂರು ಕೊತ್ತಂಬರಿ ಸೊಪ್ಪು ಎತ್ಕೊಳ್ಳಿ. ಅಲ್ಲಿ ಅರ್ಧ ಕ್ಯಾರೆಟು. ನಮ್ಮಮ್ಮ ಏಕೆ ಎಲ್ಲ ನೋಡ್ತಾರೆ. ಗೊತ್ತಾಗಲ್ಲ ಅಂತ ಏನಲ್ಲ, ಎಲ್ಲ ಗೊತ್ತಾಗ್ತದೆ. ಬಟ್ ಆದ್ರೂ ಹಂಗೆ ನಾಟಕ. ನನ್ನ ರೂಮ್ ನೋಡಲ್ಲ, ನನ್ನ ರೂಮ್ ಒಳ್ಳೆ ನಾಯಿ ಗೂಡು ಕಟ್ಟಂಗೆ ಕಟ್ಟಿದ್ದಾರೆ ನಮ್ಮ ಮನೆಯಲ್ಲಿ. ಇದೇ ನನ್ನ ರೂಮು. ಇಲ್ಲಿ ಬೆಳಕು ಕಾಣಿಸಲ್ಲ. ಎಂಟ್ರಿಂಗ್ಸಲ್ಲಿ ಹಸು ಇದೆ. ಇದು ನನ್ನ ರೂಮು. ಇದು ನನ್ನ ರೂಮ್ ಅನ್ನೋದಕ್ಕಿಂತ ಸ್ಟೋರ್ ರೂಮ್ ಆಗಿಬಿಟ್ಟಿದೆ. ನನ್ನ ರೂಮಲ್ಲಿ ಇದು ನನ್ನ ರೂಮು. ನನ್ನ ರೂಮಲ್ಲಿ ಏನೇನಾಗಿದೆ ಅಂದರೆ ಒಂದು ಕಂಪ್ಯೂಟರ್ ಟೇಬಲ್. ಆದರೆ ಇದ್ರ ಮೇಲೆ ಕಂಪ್ಯೂಟರ್ ಇರಲ್ಲ. ಐರನ್ ಬಾಕ್ಸು, ವ್ಯಾನಿಟಿ ಬ್ಯಾಗ್, ಕೊತ್ತಂಬರಿ ಸೊಪ್ಪು, ನನ್ನ ಜಿಮ್ ಬ್ಯಾಗು ಎಲ್ಲ ಆವಾಗ ನಾನು ಸ್ಕೂಲ್ಗೆ ಹೋಗ್ಬೇಕಾದ್ರೆ ಇಟ್ಕೊಂಡಿರೋ ಬುಕ್ಕು. ಈಗ ನಮ್ಮಮ್ಮ ಕೊತ್ತಂಬರಿ ಕೇಳಿದ್ದಾರೆ. ಕೊತ್ತಂಬರಿ ಸೊಪ್ಪು ಕೊಟ್ಬಿಟ್ಟು ಒಂದಿಷ್ಟು ಕೊಡು. ಕಿತ್ಕೋ ಹಾಕ್ಬಿಟ್ಟ ಏನು ರೊಟ್ಟಿ. ಇನ್ನೊಂದು ಇದು ಮಾಡಿ ತಗೊಂಡು ಇನ್ನೊಂದು ಹೆಂಗೆ ಹಾಕೋದು ಅಂತ ತೋರಿಸ್ತೀನಿ ನಿಮಗೆ. ಸಾಕಷ್ಟು ಮಧ್ಯರಾತ್ರಿ 2 ಗಂಟೆ ಕೊತ್ತಂಬರಿ ಸೊಪ್ಪು ತರಪ್ಪ. ಯಾರಿಗೆ ಏನು ಕೊತ್ತಂಬರಿ ಸೊಪ್ಪು ಮಧ್ಯರಾತ್ರಿ ತಂದಿರೋದು. ಫ್ರಿಜ್ ಇಕ್ಲಾ ಎಲ್ಲಿಕ್ಲಿ? ಫ್ರಿಜ್ ಆನ್ ಮಾಡೋಕ್ಕೆ ಕರೆಂಟ್ ಇಲ್ಲ. UPS ಫ್ರಿಜ್ ಆನ್ ಆದ್ರೂ UPS ಹೊರಟಾಗ್ತದೆ. ಏನೇನು ಹಚ್ದಮ್ಮ? ಮೆಣಸಿನ್ಕಾಯಿ, ಕೊತ್ತಂಬರಿ ಸೊಪ್ಪು, ಕ್ಯಾರೆಟು ತೊಳ್ಕೊ. ನೀನಲ್ಲ ತಿನ್ನೋದು, ನಾನು. ನಮ್ಮ ಮನೆ ದೊಡ್ಡ ಗಲೀಜು. ನಮ್ಮಮ್ಮ ಆ ಸಿಂಕ್ ನೋಡ್ರಿ. ನಿನ್ನ ನಲ್ಗಳು ಅವೆಲ್ಲ ತುರ್ಕೋ. ನೀನು ತುರ್ಕೊಳಕ್ಕೆ ನಮ್ಮಮ್ಮನ ಅಲ್ಲೇ ತುರೆ ಮಾಡಿ ತುರೆ ಮಾಡಿ ಸಣ್ಣಗೆ ಹಚ್ಚಮ್ಮ. ಏನ ಕ್ಯಾರೆಟ್ ಬೇಯಿಸಕ್ಕಾಗಲ್ಲ. ಸೊ ಈಗ ಕ್ಯಾರೆಟ್ನ ಏನು ಮಾಡ್ತಿದ್ಯಾ? ತುರಿತಾ ಇದೆಯಾ?
ಕ್ಯಾಮ್ರಾ ಆನ್ ಆಗೈತೆ ಅಂತ ಅಷ್ಟೇ ನಂಗೆ ಅಡುಗೆ ಮಾಡ್ಕೊಡ್ತಾ ಇರೋದಿಲ್ಲ ನನ್ನ ಅಡುಗೆನೂ ಮಾಡ್ತಿರ್ಲಿಲ್ಲ ಏನಿಲ್ಲ ನಮ್ಮಮ್ಮ. ನಿನ್ ಬೇಕು ನೀನ್ ಮಾಡ್ಕೊಂತ ಇದ್ದಿ. ಕ್ಯಾಮ್ರಾ ಆನ್ ಆಗಿರೋಕ್ಕೋಸ್ಕರ ಅಡುಗೆ ಮಾಡ್ತವ್ರೆ. ಇಲ್ಲ ಅಂದ್ರೆ ನಮ್ಮ ಅಡುಗೆ ನಾವೇ ಮಾಡ್ಕೊಬೇಕು. ಜಿಮ್ಗೆ ಹೋಗೋರು ಬಾಳೆಲ್ಲ ಇಷ್ಟೇ, ಮನೇಲಿ ಯಾರು ಅಡುಗೆ ಮಾಡಕ್ಕಲ್ಲ. ನಮ್ಮ ಅಡುಗೆ ನಾವೇ ಮಾಡ್ಕೊಂಡು ನಾವೇ ತಿನ್ಬೇಕು. ನೀನ್ ಹೇಳೋದೆಲ್ಲ ಪೂಸಿ. ಸುಳ್ಳ ನಮ್ಮ ಮನೆ ದೊಡ್ಡ ಸುಳ್ಳು ಹೇಳ್ತಾರೆ, ನಾನು ಕೇಳ್ತೇನೆ. ನೀನ್ ಹೇಳೋದೆಲ್ಲ ನಂಬೇಡ್ರಿ. ಸ್ವಲ್ಪ ಅಮ್ಮ ಅಷ್ಟೊಂದು ಹಾಕ್ಬಾರ್ದು ಕಣಮ್ಮ. ಇಲ್ಲ ಹೇಳ್ಬಿಡಾಕು. ಎಣ್ಣೆ ಜಾಸ್ತಿ ಹಾಕ್ಬಿಡವ್ರೆ, ಅದು ಸೀದೋಯ್ತೇನೋ. ಹಾ ಸುಮ್ಮನೆ ಅಷ್ಟೇ. ಕೈ ಕಡಿಕೆ 1 ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ. ಇನ್ನೊಂದೇನು ಅಂದ್ರೆ ರಾಗಿ ರೊಟ್ಟಿಗೆ ಎಣ್ಣೆನೆ ಹಾಕೋಂಗಿಲ್ಲ, ಪಲ್ಯಕ್ಕೆ ಮಾತ್ರ ಹಾಕ್ತಾ ಇರೋದು. ರಾಗಿ ರೊಟ್ಟಿ ಎಣ್ಣೆ ಹಾಕಿಲ್ಲ. ಸೊ ಅದು ಈ ಥರ ತಿರುಗಿಸ್ಬಿಟ್ಟ ಹಾಗೆ. ಈರುಳ್ಳಿ ಹಚ್ಚಿಕೊಂಡಿರೋ ವೆಜ್ಜೀಸು ಏನೇನಿದೆಯೋ ಅದೆಲ್ಲ ಹಾಕ್ಕೊಬೇಕು. ಹಾಕ್ಕೊಂಡು ಫುಲ್ಲು ರೋಸ್ಟ್ ಮಾಡ್ಬೇಕು. ಅದು ರೋಸ್ಟ್ ಬೇಕಂದ್ರೆ ರೋಸ್ಟ್ ಮಾಡ್ಕೊಂಡು ಕೊಡ್ತೀನಿ, ಹಂಗೆ ಬೇಕು ಅಂದ್ರೆ ಹಂಗೆ. ನಮ್ಮಮ್ಮ ನನ್ನ ಜೀವನನೇ ರೋಸ್ಟ್ ಮಾಡ್ತಾರೆ, ಇನ್ನು ಅದನ್ನ ರೋಸ್ಟ್ ಮಾಡುತ್ತಾ. ಈಗ ಅದು ಬ್ರೌನ್ ಆಗೋವರೆಗೂ ಒಂಚೂರು ಫ್ರೈ ಮಾಡಿಕೊಂಡು ಮಾಡಿ ಸ್ಪೂನ್ ಎತ್ಕೊಂಡು ಕೊಡು. ಅದಕ್ಕೆ ಏನು ಮಸಾಲ ಈಗ ಏನು ಹಾಕಂಗಿಲ್ಲ. ಉಪ್ಪು, ನಿಂಬೆಹಣ್ಣು, ಒಂಚೂರು ಏನೋ ಗರಂ ಮಸಾಲೆ, ಚಾಟ್ ಮಸಾಲೆ ಏನಿದೆಯೋ ಅದನ್ನ ಹಾಕಿ. ಇನ್ನೇನು ಬೇಡ. ಅದಕ್ಕೆ ಕಾಳುಗಳನ್ನೆಲ್ಲ ತೊಳ್ಕೊತಾ ಇದ್ದಾರೆ. ಮಾ ನಾನು ಜಿಮ್ಗೆ ಹೋದ್ಮೇಲೆ ರೇಷನ್ ಉಳಿತಾ ಇತ್ತು, ಅದಕ್ಕೂ ಮುಂಚೆ ರೇಷನ್ ಉಳಿತು. ನಾನು ಹೇಳ್ಬೇಕು ಅಂದ್ರೆ ಮನೇಲಿ ಊಟನೇ ಮಾಡಲ್ಲ, ರೇಷನ್ ಉಳಿದ್ರೆಷ್ಟು ಬಿಡ್ತಾರೆ. ಎಲ್ಲ ಚೆನ್ನಾಗಿ ಆಡಿಸ್ಕೊಂಡು ಈಗ ತೊಳೆದಿಕೊಂಡಿರೋ ಕಾಳುಗಳು ಅಷ್ಟು ಹಾಕ್ತೀಯ? ಸಾಕು. ನೀವ್ಯಾರು ತಿನ್ನಲ್ಲ ತಾನೆ? ಇನ್ನೊಂದು ಹಾಕು, ಬೇಕಾದ್ರೆ ಕಾಸು ಕೊಟ್ಟು ತಿಂತಾರೆ. ಫ್ಯಾನ್ ಹಾಕೋ. ಈಗ ಒಂಚೂರು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಹೆವಿ ಘಾಟ್ ಮಾಡ್ಬಿಡ್ತು ಮನೆ. ಫ್ಯಾನ್ ಆನ್ ಮಾಡಿದೀನಿ. ಚಿಮ್ನಿ ಹಾಕ್ಸೋಣ ಅನ್ಕೊಂಡಿದ್ದು, ಜಾಗ ಸಾಲಲ್ಲ ಅಡುಗೆ ಮನೆಯಲ್ಲಿ. ನಾನು ಬಿಟ್ಟು ಹಾಕ್ಸಿಲ್ಲ. ಕಿಟಕಿ ತೆಗಿ, ಕಿಟಕಿ ತೆಗಿ, ಕಿಟಕಿ ಮಾಡು. ಅದನ್ನ ಚೆನ್ನಾಗಿ, ಅದೇನು ಬೇಯಬೇಕು ಅಂತ ಏನಿಲ್ಲ, ಹಂಗೆ ತಿನ್ಬೋ. ಹಸೆ ತಿಂದ್ರು ಇನ್ನೂ ಒಳ್ಳೇದು, ಹೈ ಪ್ರೋಟೀನ್ ಸಿಗುತ್ತೆ. ಅದು ಸೀದೋಗ್ತೈತೆ, ಇದ್ರ ಬಗ್ಗೆ ಜ್ಞಾನನೇ ಇಲ್ಲ. ರೊಟ್ಟಿ ಬಿಸಿ ಬಿಸಿ ಲೈಟ್ ಆಗಿ ಖಾರದ ಪುಡಿ. ಅವರು ತಮಿಳಲ್ಲಿ ಮಾಡ್ತಾರೆ ಗೊತ್ತಾ, ವಯಸ್ಸಾದವರು. ಉಪ್ಪು, ಖಾರದ ಪುಡಿ, ಏನೇನಾಗ್ತಿ ಹೇಳು. ಏನದು ಉಯ್ದ್ಬಿಟ್ಟಲ್ಲಮ್ಮ? ಖಾರ, ಖಾರದ ಪುಡಿ. ಯಾವುದು ಖಾರದ ಪುಡಿ? ತೇಜು ಚಿಲ್ಲಿ ಪೌಡರ್ 10 ರೂಪಾಯಿ. ತೇಜು ಧನಿಯಾ ಮಸಾಲ. ಉಪ್ಪು ಹಾಕ್ದ? ಕ್ಯಾರೆಟ್ ಹಾಕು, ಅಳ್ಳಾಡ್ಸು. ಅದು ಫುಲ್ಲು ನೀರೆಲ್ಲ ಡ್ರೈ ಆಗ್ಬೇಕದು, ಅಲ್ಲಿವರೆಗೂ ಮಾಡ್ಬೇಕದು. ಆಯ್ತಾ? ಉರಿ ಕಮ್ಮ ಅದು.
ಅದೇ ಹಾಂ, ರೊಟ್ಟಿ ಹಾಕ್ತವ್ರೆ. ಹಿಂಗೆಲ್ಲ ಬಳ್ಕೊಂಡು ಅಷ್ಟು ದಪ್ಪ ಇಟ್ಕೊಂಡು ಎಣ್ಣೆ ಹಾಕಂಗಿಲ್ಲ, ಏನು ಸಿಗ್ತಾನೆ ಹಿಂಗೆ ರೊಟ್ಟಿ ಬೇರೆ ಥರ ನೆಕ್ಸ್ಟ್ ಲೆವೆಲ್ ಮಜಾ ಕೊಡುತ್ತೆ ತಿನ್ಬೇಕಾದ್ರೆ, ಕ್ರಿಸ್ಪಿಯಾಗಿ ಹಿಂಗೆ ನೀರಲ್ಲಿ ಅವಾಗ ಹೆಚ್ಕೊಂಡು ಫುಲ್ಲು ಇದು ಮಾಡಬೇಕು. ಏನು ಮಾಡಬೇಕು ಗೊತ್ತಿಲ್ಲ. ಕ್ಯಾರೆಟ್ ಹಾಕು. ಸೊ ಇದಾಯ್ತು ಗೈಸ್, ಹಿಂಗೆ ಆಗ್ತಾ ಇಲ್ಲ. ಸೊ ಆಯಿತು, ಇದು ಆಫ್ ಮಾಡಲಾ? ಹಚ್ಕೊಂಡಿರೋದು ಕ್ಯಾರೆಟು, ತುರ್ಕೊಂಡಿರೋ ಕ್ಯಾರೆಟ್. ಆಮೇಲೆ ಇದು ಕೊತ್ತಂಬರಿ ಸೊಪ್ಪು, ಈಗ ಲೈಟಾಗಿ ಒಂಚೂರು ಹಿಂಗೆ ಆಡಿಸ್ಬಿಟ್ಟು ಹಿಂಗೆ ಆಡಿಸ್ಬಿಟ್ಟು ಹಿಂಗೆ ಆಫ್ ಮಾಡಿಬಿಡೋದೆ. ಎಲ್ಲ ಆಯಿತು. ಸೊ ಇಷ್ಟೇ ಟಿಫನ್, ವೆರಿ ಸಿಂಪಲ್, ಜಾಸ್ತಿ ಏನೂ ಸ್ಪೆಷಲ್ ಇಲ್ಲ. ನಮ್ಮಮ್ಮ ತಿನ್ನಲ್ಲ ಅಂದ್ಬಿಟ್ಟು ಆಗಲೇ ಅರ್ಧ ರೊಟ್ಟಿ ತಿನ್ಬಿಡೈತೆ. ಹಿಂಗೆ ನೀನು ಮಾಡೋ ಅಡುಗೆ ತಿನ್ನಲ್ಲ, ಏನು ಚೆನ್ನಾಗಿರುತ್ತೆ ಅಂತಾರೆ, ಆಗಲೇ ಮುಕ್ಳಿಸ್ತಾವ್ರೆ. ಚೆನ್ನಾಗೈತಾ? ನೀನು ರೊಟ್ಟಿ ತಿಂದಿಲ್ವಾ ಗಂಗಮ್ಮ? ನಿಜ ಹೇಳು, ನಾನು ನೋಡಿದೆ. ನಮ್ಮ ಮನೆ ಬರ ಏನೂ ಮಾಡೋಕ್ಕಾಗಲ್ಲ. ಈಗ ಇನ್ನೇನಾಗಿದೆ ನೋಡ್ರಿ, ಸಗಲಾಗಿದೆ. ರೊಟ್ಟಿನೂ ಆಯಿತು, ತಟ್ಟೆಗೆ ಹಾಕ್ಕೊಂಡು ಜಮಾಯಿಸೋದೆ. ಬಾಯ್. ಸೊ ಇನ್ನೇನಾಯಿತು, ಬಡಿಸ್ಕೊಂಡು ತಿನ್ನೋಣ. ತಿನ್ಬಿಟ್ಟು ಆಮೇಲೆ ವಿಡಿಯೋ ಮಾಡ್ತೀನಿ. ಅಲ್ಲಿವರೆಗೂ ಬಾಯ್, ಲವ್ ಯು. ನಮ್ಮ ತಿನ್ನಲ್ಲ ಅಂದ್ಬಿಟ್ಟು ಮುಕ್ಳಿಸ್ತಾವ್ರಲ್ಲಿ. ಮೌ ಚೆನ್ನಾಗೈತಾ? ಹಾಂ ಹಾಂ, ಚೆನ್ನಾಗೈತಾ? ಮೊದಲೇ ಯಾರ್ದು ರೆಸಿಪಿ? ಈಗ ನಾಷ್ಟ ಆಯಿತು. ಈಗ ಒಂದು ರೌಂಡ್ ಈಚೆ ಹೋಗಿ ಓಡಾಡಿಕೊಂಡು ಬರೋಣ. ಚೆನ್ನಾಗಿತ್ತು, ಆದರೆ ಖಾರ ಪುಡಿ ಜಾಸ್ತಿ ಹಾಕ್ಬಿಟ್ಟಿದ್ರೆ ನಮ್ಮ ಹೇಳ್ದೆ ನೋಡಿ ವಿಡಿಯೋದಲ್ಲಿ, ಅಷ್ಟೊಂದು ಹಾಕ್ಬಿಟ್ಟಿದ್ದಾರೆ. ಗಾಡಿ ಇಲ್ಲಿ ನಿಂತಿದೆ, ಚಳಿ ಅಂದ್ಬಿಟ್ಟು ಬೆಡ್ಶೀಟ್ ಹೋಗ್ತವ್ರೆ. ಏನಿಲ್ಲ, ನೊಣಗಳು ಜಾಸ್ತಿ ಬರ್ತಾವೆ ಗಾಡಿ ಮೇಲೆ ಕೂತ್ಕೊಂಡೆಲ್ಲ, ವೈಟ್ ಪ್ಯಾಚಸ್ ಥರ ಮಾಡಿಬಿಡ್ತಾ, ಅದಕ್ಕೆ ಇದನ್ನು ಹಾಕಿದ್ದಾರೆ. ಓಕೆ ಫ್ರೆಂಡ್ಸ್, ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಸೊ ಇದೇ ಥರ ಸಪೋರ್ಟ್ ಮಾಡ್ತಾಯಿರಿ. ಬಾಯ್.